ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಹೂಲಗೇರಿ ಬೆಂಬಲಿಗರಿಗೆ ಚುನಾವಣೆಯಲ್ಲಿ ಗೆಲುವು. ಶಿವಶಂಕರಗೌಡ. ಮುದಗಲ್. ಕಳೆದ ಆಗಸ್ಟ್ ತಿಂಗಳಲ್ಲಿ ನಡೆದ ಯುವ ಕಾಂಗ್ರೆಸ್ ಘಟಕದ ಚುನಾವಣೆಯಲ್ಲಿ ಮುದಗಲ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಖದೀರ್ ಹಾಗೂ ಹುಸೇನ್ ಪಾಷಾ ಮುನ್ನಾ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡ ಉಪ್ಪಾರನಂದಿಹಾಳ ಶನಿವಾರ ಹೇಳಿದರು. ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಲಿಂಗಸುಗೂರು ಕ್ಷೇತ್ರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಂತೋಷ. ಲಿಂಗಸುಗೂರು ಬ್ಲಾಕ್ ಯುವ ಕಾಂಗ್ರೆಸ್ ಸಂತೋಷ್ ಎಸ್. ಮುದಗಲ್ ಯುವ ಕಾಂಗ್ರೆಸ್ಗೆ ಅಬ್ದುಲ್ ಖದೀರ್ ಪಾನವಾಲೆ ಮತ್ತು ಹುಸೇನ್ ಬಾಷಾ ಮುನ್ನಾ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಗೆದ್ದು ಬೀಗಿರುವ ಅಭ್ಯರ್ಥಿಗಳು ಮಾಜಿ ಶಾಸಕ ಡಿ. ಎಸ್. ಹೂಲಗೇರಿ ಬೆಂಬಲಿಗರಾಗಿದ್ದು, ಪ್ರಾಮಾಣಿಕತೆಗೆ ಸಂದ ಜಯ. ಈ ಗೆಲುವನ್ನು ಕ್ಷೇತ್ರದ, ಜಿಲ್ಲೆಯ ಯುವ ಕಾರ್ಯಕರ್ತರಿಗೆ ಅರ್ಪಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಅಜಮೀರ್, ಸದಸ್ಯ ಎಸ್. ಆರ್. ರಸೂಲ್, ತಮ್ಮಣ್ಣ ಗುತ್ತೇದಾರ, ಸಂಗಪ್ಪ ಹಿರೇಮನಿ, ಗಣೇಶ, ಸೋಮಪ್ಪ, ಪರಮೇಶ ಕನ್ನಾಪುರಹಟ್ಟಿ ಸೇರಿದಂತೆ ಯುವ ಮುಖಂಡರಿದ್ದರು. ರಾಜ್ಯಾಧ್ಯಕ್ಷರಾಗಿ ಮಂಜುನಾಥ್ ಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಬೇರೆ ಬೇರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಗ ಒಬ್ಬರಾಗ್ಯಾರ ಮತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮರಿಸ್ವಾಮಿ ಮತ್ತು ಇಲ್ಲಿ ನಮ್ಮ ಮುದಗಲ್ದಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಮುನ್ನಾಬಾಯ್ ಮತ್ತು ವಿಧಾನಸಭಾ ಲಿಂಗಸೂರು ವಿಧಾನಸಭಾ ಅಧ್ಯಕ್ಷರಾಗಿ ಸಂತೋಷ್ ಸ್ವಪ್ಪಿಮಠ್, ಮುದಗಲ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಖದೀರ್ ಪಾನವಾಲೆ, ಲಿಂಗಸೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೌನೇಶ್ ಅಂಚಿನ, ಇವರೆಲ್ಲ ಒಂದು ಬಹುಮತದಿಂದ ಆರಿಸಿ ಬಂದ ಮತ್ತು ಇದರ ಎಲ್ಲ ಒಂದು ಶ್ರೇಯಸ್ಸನ್ನ ನಾವು ಹೂಲಗೇರಿ ಸಾಹೇಬರ ಒಂದು ಬೆಂಬಲದೊಂದಿಗೆ ಇವರೇನು ಈಗ ನಮ್ಮ ವಿಧಾನಸಭಾ ಮತ್ತು 2 ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ಮುನ್ನಾ ನಮ್ಮ ಹೂಲಗೇರಿ ಸಾಹೇಬರ ಬೆಂಬಲಿತ ಅಭ್ಯರ್ಥಿಗಳು, ಇವರು ಒಂದು ಜಯವನ್ನ, ಈ ಜಯದ ಒಂದು ಕ್ರೆಡಿಟ್ ಅನ್ನ ನಾನು ಇಲ್ಲಿ ಆಗಲೂ ಹಾಗೆ DS ಹೂಲಗೇರಿ ಮಾಜಿ ಶಾಸಕರ ಬೆಂಬಲಿಗರಾಗಿ ಈ ಸ್ಪರ್ಧೆಯನ್ನು ಮಾಡಿದರು. ಅವರ ಜೊತೆಗೆ ಇನ್ನೂ ಇಬ್ಬರು ಸಹ ನಮ್ಮ ಪ್ರತಿಸ್ಪರ್ಧೆ ಆಗಿ ಅವರು ಸಹ ನಮ್ಮವರೇ ಸ್ಪರ್ಧೆ ಮಾಡಿದರು. ಆದರೆ ಒಟ್ಟಾರೆ 4,000 ಚಿಲ್ಲರೆಯನ್ನು ಮತ ತಗೊಂಡ್ರು, 3 ಜನ ಸೇರಿ. ಆದರೂ 3 ಜನ ಸೇರಿ ನಮ್ಮ ಕಾಂಗ್ರೆಸ್ನವರೇ ಅವರು. ಆದರೆ ಚುನಾವಣೆ ಸಂದರ್ಭದಲ್ಲೇ ನಾವು ನಿಲ್ಲಬೇಕು, ನೀವು ನಿಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಸ್ಪರ್ಧೆಗಳು ಅವರು ಆಗಿರ್ತಾರೆ. ಅದರಲ್ಲೇ ನನ್ನ ಪ್ರಿಯ ಸೋದರರಾದಂಥ ಅಬ್ದುಲ್ ಖದೀರ್ ಇವತ್ತು 500 ಚಿಲ್ಲರೆ ಮತಗಳ ಅಂತರದಿಂದ ಇವತ್ತು ಮತದಾರ ಬಂಧುಗಳು, ನಮ್ಮ ಪಕ್ಷದ ಯುವ ಮುಖಂಡರುಗಳು ಅವರಿಗೆ ಆದ್ಯತೆಯನ್ನು ಕೊಟ್ಟು ಅವ್ರಿಗೆ ಗೆಲ್ಲಿಸಿದ್ದಕ್ಕಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಯುವ ಮುಖಂಡರಿಗೂ ಅವರಿಗೆ ಮತ ಚಲಾಯಿಸ್ತಕ್ಕಂಥ ಮತದಾರರಿಗೂ ನಾನು ನಮ್ಮ ಸಹೋದರನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಾವು ಮತ್ತು ಅಧ್ಯಕ್ಷರು ಯೂತ್ ಕಾಂಗ್ರೆಸ್ನಿಂದ ಬಂದವರು. ಯೂತ್ ಕಾಂಗ್ರೆಸ್ ಅಂದರೆ ಒಂದು ಬುನಿಯಾದಿ, ಅದು ಆ ಬುನಿಯಾದಿ ಹಾಕಿದ ಮೇಲೆ ಮತ್ತೆ ಕಟ್ಟಕ್ಕೆ ಬರುತ್ತೆ. ಅದರಂತೆ ನನ್ನ ಸಹೋದರಿಗೆ ಸಮಯಕ್ಕೆ ಕಿವಿಮಾತನ್ನು ಹೇಳಲಿಕ್ಕೆ ನಾನು ಏನಂದರೆ, ಇವತ್ತು ಜನಪರವಾದಂಥ ಕೆಲಸಗಳನ್ನು ಮಾಡಬೇಕು, ಜನರ ಮಧ್ಯದಲ್ಲಿ ಇರಬೇಕು. ಇವತ್ತು ನಮಗೆ ಗೌರವ ಕೊಟ್ಟು ಜನ ಇವತ್ತು ನಮಗೊಂದು ಏನೋ ನಿರೀಕ್ಷೆ ಮಾಡಿ ಒಂದು ಆದ್ಯತೆಯನ್ನು ನಮಗೆ ಕೊಟ್ಟಿರ್ತಾರೆ. ಆ ಆದ್ಯತೆಯನ್ನು ನಾವು ಜನರಿಗೆ ತತ್ಕ್ಷಣವಾಗಿ ಸ್ಪಂದನೆ ಮಾಡಿದಾಗ ಮುಂದೆ ನಾವು ಮತ್ತೆ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೆಂಗಿದ್ದ, ನಾನು ಯೂತ್ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ. ಆದರೆ ಅಲ್ಲಿಂದ ಬಂದ ಮೇಲೆ ಜನ ಮೇಲ್ ಇಲ್ಲಿಗೆ ಬಂದಿದ್ದೀವಿ. ಅದರಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಯುವಕರದೇ ಹೆಚ್ಚು ಮಾಡೋದು. ಇವತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮುನ್ನಾ ಅವರು ನಾವು ಒಂದೇ ಓಣಿಯವರು, ಒಂದೇ ಮನೆಯವರು. ಅವರು ನಮ್ಮ ಕಿರಿಯ ಸಹೋದರ 6,000 ಚಿಲ್ಲರೆ ಜಿಲ್ಲಾದಲ್ಲೇ ತಗೊಂಡು ಗೆಲ್ಲಬೇಕು ಅಂದರೆ ಹುಡುಗಾಟಿಗೆ ತೆಗೆದು ಅಲ್ಲ. ನಾವು ನಮ್ಮ ತಾಲೂಕಿನಲ್ಲೇ, ನಮ್ಮೂರಲ್ಲೇ ನಾವು ಪರಿಚಯ ಇಡಲಿಕ್ಕೆ ಸಾಧ್ಯ. 245 ಮತಗಳ ಅಂತರದಿಂದ ಗೆಲುವು ಸಂತೋಷ್ ಸ್ವಪ್ಪಿಮಠವರು. ಆಮೇಲೆ ನಮ್ಮ ಅಬ್ದುಲ್ ಖದೀರ್ ಬಂದು 547 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಮೌನೇಶ್ ಪೂಜಾರಿನವರು 1451 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಮುನ್ನಾಬಾಯಿ ಅವರು 6,795 ಮತಗಳಿಂದ ಗೆಲುವನ್ನು 6,795 ಜಿಲ್ಲಾ ಪ್ರಧಾನ
ಪೂಜಾರಿ ಅವ್ರದ್ದು ಪೂಜಾರಿ ಅವ್ರದ್ದು 1451. ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.